ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತಾ ವಿಶೇಷವಾಗಿ ಎಲ್ಲ ಆದಿರತ್ನರನ್ನ, ಯಜ್ಞದ ಎಲ್ಲ ಸೇವಾಧಾರಿಗಳನ್ನ, ಯಜ್ಞದ ಎಲ್ಲ ನಿಮಿತ್ತ ಶಿಕ್ಷಕರನ್ನ ಹಾಗೂ ಎಲ್ಲ ಬ್ರಾಹ್ಮಣ ಪರಿವಾರದವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ದಿನದ ಮುರಳಿಯ ಚಿಂತನೆಯಲ್ಲಿ ಭಾಗವಹಿಸಿರುವ ಮತ್ತು ಭಾಗವಹಿಸಲಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಈ ದಿನ ಬಾಬಾರವರು ಅನೇಕ ವಿಚಾರಗಳನ್ನು ಮುರಳಿಯಲ್ಲಿ ನಾವು ಮಕ್ಕಳಿಗೆ ಕೊಟ್ಟಿದ್ದಾರೆ. ಮುರಳಿಯ ಸಾಕಷ್ಟು ವಿಚಾರಗಳನ್ನ ಚಿಂತನೆ ಮಾಡುವುದರ ಜೊತೆಗೆ ವಿಶೇಷವಾಗಿ ಇವತ್ತು ಕೊಟ್ಟಿರುವ ವರದಾನವನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಈ ದಿನದ ವರದಾನವಿದೆ, ನಾವು ಒಬ್ಬ ತಂದೆಯನ್ನ ಪ್ರತ್ಯಕ್ಷ ಮಾಡಬೇಕು ಅನ್ನುವಂಥದ್ದು ಇವತ್ತು ಬಾಬಾರವರು ಹೇಳಿರುವಂಥದ್ದು. ಯಾವುದರ ಆಧಾರ ಮೇಲೆ ಒಬ್ಬ ತಂದೆಯನ್ನು ನಾವು ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ವರದಾನದ ಮುಖಾಂತರ ಕೊಟ್ಟಿದ್ದಾರೆ. ಸತ್ಯತೆಯ ಆಧಾರದ ಮೇಲೆ ಒಬ್ಬ ತಂದೆಯನ್ನ ಪ್ರತ್ಯಕ್ಷ ಮಾಡುವಂತಹ ನಿರ್ಭಯ ಸ್ವರೂಪ್ ಆತ್ಮರಾಗಿ ಅಂತ वरदान ಕೊಟ್ಟಿದ್ದಾರೆ. सत्यता के आधार पर एक बाबा को प्रत्यक्ष करने वाले निर्भय स्वरूप बनो ಅಂದ್ರೆ ನಾವು ಸತ್ಯಂ ಶಿವಂ ಸುಂದರಂ ಆಗಿರುವ ಒಬ್ಬ ನಿರಾಕಾರ ಸೃಷ್ಟಿಕರ್ತ ಸರ್ವಾತ್ಮರ ಪಿತ ಶಿವನನ್ನ ಪ್ರತ್ಯಕ್ಷ ಮಾಡಲಿಕ್ಕೆ ಬೇರೆ ಯಾವ ಆಧಾರಗಳ ಅವಶ್ಯಕತೆ ಇಲ್ಲ. ಸುಳ್ಳಿಗೆ 1000 ಆಧಾರಗಳು ಬೇಕಾಗುತ್ತೆ, ಆದರೆ ಸತ್ಯವನ್ನ ಪ್ರತ್ಯಕ್ಷ ಮಾಡಲಿಕ್ಕೆ ಆಧಾರ ಸತ್ಯ ಒಂದೇ ಸಾಕು ಅಂತ ಹೇಳ್ತಿದ್ದಾರೆ ಇವತ್ತು ಬಾಬಾ. ಯಾಕೆ ಈ ವರದಾನದಲ್ಲಿ ಇಷ್ಟು ಸ್ಪಷ್ಟವಾಗಿ ಬಾಬರವರು ಹೇಳ್ತಾರೆ ಅಂದ್ರೆ, ಸತ್ಯದ ಮುಖಾಂತರ ಸತ್ಯಂ ಶಿವಂ ಸುಂದರಂ ಆಗಿರುವ ಒಬ್ಬ ಪರಮಾತ್ಮನನ್ನೇ ಪ್ರತ್ಯಕ್ಷ ಮಾಡುವಂತಹ ನಿರ್ಭಯ ಸ್ವರೂಪ ಭವ. ಅಂದ್ರೆ ಯಾವಾಗ ನಾವು ಈ ಒಂದು ಬಾಬಾರವರ ಜ್ಞಾನಕ್ಕೆ ಬರ್ತೇವೆ, ಯಥಾರ್ಥವಾದ ಜ್ಞಾನವನ್ನ ಅರ್ಥ ಮಾಡಿಕೊಂಡು ಈ ಮಾರ್ಗದಲ್ಲಿ ಮುಂದುವರಿತೇವೆ, ಆಗ ಬಾಬಾರವರ ಪ್ರತಿಯೊಂದು ಮಗುವಿಗೂ ಬರುವ ಒಂದು ದೊಡ್ಡ ಪ್ರಶ್ನೆ ಅಂತಂದ್ರೆ, ನಾನು ಏನು ಹುಡುಕ್ತಾ ಇದ್ದೆ, ನಾನು ಯಾರಿಗಾಗಿ ತಡಕಾಡ್ತಾ ಇದ್ದೆ, ಯಾರಿಗೋಸ್ಕರ ಜನ್ಮ ಜನ್ಮಾಂತರದಿಂದ ಹಂಬಲಿಸ್ತಾ ಇದ್ದೆ,
ಆ ಸ್ವಯಂ ಪರಮಾತ್ಮನ ಸಾಕ್ಷಾತ್ಕಾರ ಅಲ್ಲ, ಸಾಕ್ಷಾತ್ ಅವರನ್ನ ದರ್ಶನ ಮಾಡಿ, ಅವರ ಸ್ಪರ್ಶ ಮಾಡಿ, ಅವರ ಜೊತೆ ಮಾತನಾಡಿ, ಅವರಿಂದ ಶ್ರೀಮತವನ್ನ ಪಡೆದು ನಮ್ಮ ಜೀವನವನ್ನ ಉಜ್ವಲಗೊಳಿಸ್ಕೊಳ್ತಾ ಇದ್ದೇನೆ ಅನ್ನುವಂತ ಒಂದು ದೃಢ ನಿಶ್ಚಯ ಆದ ಮೇಲೆ ಪ್ರತಿಯೊಬ್ಬ ಬಾಬರವರ ಮಕ್ಕಳಿಗೆ ಇರೋದು ಸ್ವಕಲ್ಯಾಣದ ಕುರಿತು ಭಯ ಇಲ್ಲ, ಸ್ವಕಲ್ಯಾಣದ ಕುರಿತು ಚಿಂತೆ ಇಲ್ಲ. ಯಾರನ್ನ ನಾನು ಜೀವನದಲ್ಲಿ ಪಡಿಬೇಕಾಗಿತ್ತು, ಯಾವ ಧರ್ಮಾತ್ಮರು, ಮಹಾತ್ಮರು, ಸಂತರು, ಶರಣರಾದಿಯಾಗಿ ಯಾರನ್ನ ಮಹಿಮೆ ಮಾಡಿ ಹೋಗಿದ್ರು, ಯಾರನ್ನ ಸೃಷ್ಟಿಕರ್ತ ಶಿವ ಶಿವ ಅಂತ ಅಷ್ಟೊಂದು ಹಾಡಿ ಹೊಗಳಿದ್ರು, ಆ ಸ್ವತಃ ಶಿವನೇ ನನ್ನವನಾಗಿದ್ದಾನೆ. ಆ ಶಿವನ ಕೃಪೆ ನನ್ನ ಮೇಲೆ ಇದೆ, ಆ ಶಿವನ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ, ಶಿವನ ಅಭಯ ಹಸ್ತ ನನ್ನ ತಲೆಯ ಮೇಲೆ ಇದೆ. ಅರ್ಥಾತ್ ಶಿವ ಯಾವ ಒಂದು ಕಾರ್ಯಕ್ಕಾಗಿ ಧರೆಯಲ್ಲಿ ಅವತರಣೆ ಆಗ್ತಾರೆಯೋ ಆ ಕಾರ್ಯ ನಮ್ಮೆಲ್ಲರನ್ನ ಪತೀತರಿಂದ ಪಾವನ ಮಾಡುವುದು, ನಾವೆಲ್ಲರನ್ನ ಅಜ್ಞಾನದಿಂದ ಸುಜ್ಞಾನಕ್ಕೆ ತರುವುದು, ನಮ್ಮೆಲ್ಲರ ಈ ಅಜ್ಞಾನದ ಭವಬಂಧನದಿಂದ ಬಿಡಿಸಿ ಜೀವನ್ ಮುಕ್ತಿಯನ್ನ ಕೊಡುವಂತದ್ದಾಗಿತ್ತು. ಆ ಎಲ್ಲ ಜೀವನ್ ಮುಕ್ತಿಯನ್ನ ಕೊಡ್ಲಿಕ್ಕೆ ಆಧಾರವಾಗಿರುವ ಸತ್ಯ ಜ್ಞಾನವನ್ನ ಕೊಡ್ಲಿಕ್ಕೆ ಈ ಧರೆಯಲ್ಲಿ ಬಾಬಾರವರು ಬಂದಿದ್ರು. ಆದರೆ ನನ್ನ ಸುದೈವ ಆ ಸ್ವಯಂ ಪರಮಾತ್ಮ ಅವತರಣೆಯಾಗಿ ಬಂದಿರೋದು, ಅವರ ಉದ್ದೇಶನೂ ಅರ್ಥ ಆಯಿತು, ಅವರ ಉದ್ದೇಶಕ್ಕೆ ತಕ್ಕಂತೆ ಯಾವ ಜ್ಞಾನ ಕೊಟ್ಟಿದ್ರು ಆ ಜ್ಞಾನವನ್ನು ನಾನು ಪಡೆದಾಯಿತು. ಇನ್ನು ನನ್ನ ಉದ್ಧಾರವನ್ನ ಮತ್ತಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಯಾವುದೂ ಕೂಡ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಪರಮಾತ್ಮನ ಈ ಒಂದು ಸತ್ಯ ಜ್ಞಾನದ ಹೊರತಾಗಿ ಮತ್ಯಾವುದು ಕೂಡ ನನ್ನ ಆತ್ಮ ಉನ್ನತಿಯನ್ನ ಸ್ವಕಲ್ಯಾಣವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಅದೇ ಜ್ಞಾನ ಸಿಕ್ಕಾಗಿದೆ. ಸ್ವಯಂ ಪರಮಾತ್ಮ ಬಂದರೂ ಕೂಡ ನನ್ನ ಸ್ವಸ್ಮೃತಿಯನ್ನ ಕೊಟ್ಟು, ಪರಮಧಾಮದ ಸ್ಮೃತಿಯನ್ನ ಕೊಟ್ಟು, ಪರಮಾತ್ಮನ ಸತ್ಯ ಪರಿಚಯವನ್ನು ತಿಳಿಸಿ, ನನ್ನ ಉದ್ದೇಶವನ್ನು ಅರ್ಥ ಮಾಡಿಸಿ ಆದ ಮೇಲೆ ಈಗ ಕಲ್ಯಾಣ ಯಾರ ಕೈಯಲ್ಲೂ ಇಲ್ಲ, ನನ್ನ ಕಲ್ಯಾಣ ನನ್ನ ಕೈಯಲ್ಲೇ ಇದೆ, ನನ್ನ ಆತ್ಮೋದ್ಧಾರ ನನ್ನ ಕೈಯಲ್ಲೇ ಇದೆ ಅನ್ನುವ ಸತ್ಯ ನಮಗರಿವಾಯಿತು. ಈಗಿನ್ಯಾರು ಬರುವ ಅವಶ್ಯಕತೆ ಇಲ್ಲ, ಇನ್ಯಾರ ಹತ್ರ ಹೋಗಿ ಬೇಡುವ ಅವಶ್ಯಕತೆ ಇಲ್ಲ, ಇನ್ನು ಎಲ್ಲೂ ಹೋಗಿ ನಾನು ಅಲೆದಾಡುವಂತ ಅವಶ್ಯಕತೆ ಇಲ್ಲ, ಕೊರಗುವ ಅವಶ್ಯಕತೆ ಇಲ್ಲ, ಮರುಗುವ ಅವಶ್ಯಕತೆ ಇಲ್ಲ, ಭಯ ಪಡುವ ಅವಶ್ಯಕತೆ ಇಲ್ಲ. ಬರಬೇಕಾಗಿರುವ ಪರಮಾತ್ಮ ಬಂದಾಯಿತು, ಕೊಡಬೇಕಾಗಿರುವ ಜ್ಞಾನ ಕೊಟ್ಟಾಯಿತು, ನನಗೆ ಸಿಗಬೇಕಾಗಿರುವ ಶ್ರೀಮತ ಸಿಕ್ಕಾಯಿತು. ಇನ್ನು ನಾನು ಅದರಲ್ಲಿ ನಡೆಯೋದೊಂದೇ ದಾರಿ. ಕಣ್ಣಿಲ್ಲದಿದ್ದಾಗ ಕಣ್ಣು ಕೊಟ್ಟಂಗೆ, ಕತ್ತಲಿನಲ್ಲಿ ಬೆಳಕು ಹಿಡಿದು ದಾರಿ ತೋರಿಸಿದಂಗೆ, ನನ್ನ ಅಜ್ಞಾನದ ಈ ಒಂದು ಬದುಕಿನಲ್ಲಿ ಸುಜ್ಞಾನದ ಬೆಳಕನ್ನು ಕೊಟ್ಟು ಬಾ ಮಗು ಅಂತ ಕೈ ಹಿಡಿದು ನಡೆಸುವಂತ ಪರಮಾತ್ಮ ಸಿಕ್ಕಾಗ ನಾವು ಕೈ ಹಿಡಿದ್ರೆ ಸಾಕು, ನಾವು ಜೀವನ್ ಮುಕ್ತಿಯನ್ನ ಬಹಳ ಅನಾಯಾಸವಾಗಿ ಪಡ್ಕೊಂಡು ಬಿಡುತ್ತೇವೆ. ಹಾಗಾಗಿ ಈಗ ನಾವೆಲ್ಲ ಮಕ್ಕಳಿಗೂ ನಮ್ಮ ಸ್ವಕಲ್ಯಾಣದ ಚಿಂತೆ ಇಲ್ಲ. ಯಾವಾಗ ಬಾಬಾರವರ ಜ್ಞಾನವನ್ನ ಪಡೆದ್ವಿ ಆ ಕ್ಷಣಕ್ಕೆ, ಯಾವಾಗ ನಾವು ಬಾಬಾರವರನ್ನ ಒಪ್ಕೊಂಡ್ವಿ, ಜ್ಞಾನ ಒಪ್ಕೊಂಡ್ವಿ, ನಮಗೆ ಸ್ವಸ್ಮೃತಿ ಬಂತು, ನನಗೆ ತಿಳಿಬೇಕಾಗಿರೋ ಸತ್ಯ ತಿಳಿತು ಅಂತಂದ ತಕ್ಷಣನೇ ನಮ್ಮ ಕಲ್ಯಾಣದ ಬಗ್ಗೆ ನಮಗೆ ಚಿಂತೆ ಹೋಯಿತು. ಇಲ್ಲಿ ತನಕ ಇರುವ ನಮ್ಮೆಲ್ಲ ಭಯಗಳು ದೂರ ಆಯಿತು, ಬಂಧನಗಳು ದೂರ ಆಯಿತು, ನಿಶ್ಚಿಂತರಾಗ್ಬಿಟ್ವಿ, ನಿರ್ಭಯರಾಗ್ಬಿಟ್ವಿ, ನಿಜಾನಂದದಲ್ಲೇ ನಾವು ಪ್ರತಿ ಕ್ಷಣವನ್ನ ಕಳೀತಾ ಇದ್ದೀವಿ, ಖುಷಿಯಲ್ಲಿ ನಾವು ಪ್ರತಿಯೊಂದು ಕ್ಷಣವನ್ನ ಕಳೀತಾ ಇದ್ದೀವಿ. ಆದ್ರೆ ನಮಗಿರುವುದು ಅಥವಾ ಬಾಬಾರವರ ಎಲ್ಲಾ ಮಕ್ಕಳಿಗಿರುವ ಒಂದೇ ಒಂದು ಚಿಂತೆ, ಒಂದೇ ಒಂದು ಭಯ, ನನಗೆ ಸಿಕ್ಕಿರುವ ಈ ಸೌಭಾಗ್ಯ, ನಾನು ಪಡೆದಿರುವ ಈ ಜ್ಞಾನ, ನಾನು ಅನುಭವ ಮಾಡುವ ತಂದೆ ಈ ಪ್ರೀತಿ ಸರ್ವರಿಗೂ ಅರ್ಥ ಮಾಡಿಸುವುದು ಹೇಗೆ, ಎಲ್ಲರಿಗೂ ತಿಳಿಸುವುದು ಹೇಗೆ,
ಎಲ್ಲರನ್ನ ಈ ಮಾರ್ಗಕ್ಕೆ ಕರೆತರುವುದು ಹೇಗೆ ಅನ್ನುವಂಥ ಚಿಂತೆ ಮಾತ್ರ ಈಗ ಬಾಬರವರ ಮಕ್ಕಳಿಗಿರುವಂಥದ್ದು. ಯಾವ ರೀತಿಯಲ್ಲಿ ಹೇಳಿದ್ರೆ ಇವರು ಅರ್ಥ ಮಾಡ್ಕೊಳ್ತಾರೆ, ಯಾವ ರೀತಿಯಲ್ಲಿ ಇವರಿಗೆ ಅರ್ಥ ಮಾಡಿಸ್ಬೋದು, ಏನು ಕಾರ್ಯಗಳನ್ನ ಮಾಡಬಹುದು, ಯಾವ ಕರ್ಮ ಮಾಡಬಹುದು, ಯಾವ ಸೇವೆ ಮಾಡಬಹುದು ಅನ್ನುವಂಥ ತುಮುಲ, ಗೊಂದಲ, ಭಯ ಏನಾದ್ರೂ ಇದೆ ಬಾಬನ ಮಕ್ಕಳಿಗೆ ಅಂದ್ರೆ ಅನ್ಯರನ್ನ ಉದ್ಧಾರ ಮಾಡುವ ಚಿಂತೆ ಬಿಟ್ರೆ ಮತ್ಯಾವ ಚಿಂತೆ ಬಾಬರವರ ಮಕ್ಕಳಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ವರದಾನದಲ್ಲಿ ಬಾಬರವರು ಹೇಳ್ತಾರೆ, ಮಕ್ಕಳೇ ನೀವು ನಿರ್ಭಯ ಸ್ವರೂಪರಾಗಿರಿ. ನಿಮ್ಮ ಬಗ್ಗೆ ನೀವು ಚಿಂತೆ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ನಿಮಗೆ ಭಯ ಇಲ್ಲ, ನಿಮ್ಮ ಬಗ್ಗೆ ನಿಮಗೆ ಚಿಂತೆ ಅನ್ನೋದು ಇಲ್ಲ. ಆದ್ರೆ ಏನು ಸರ್ವಾತ್ಮರ ಉದ್ಧಾರ ಮಾಡಬೇಕು, ಸರ್ವರಿಗೂ ತಿಳಿಸಬೇಕು ಅನ್ನುವಂತ ಚಿಂತೆ, ಭಯ ನಿಮ್ಮಲ್ಲಿ ಏನ್ ಕಾಡ್ತಾ ಇದೆಯಲ್ಲ, ಅದನ್ನೂ ದೂರ ಮಾಡ್ತೀನಿ ನಾನು. ಅದು ದೂರ ಆಗಬೇಕು ಅಂದ್ರೆ ನೀವು ಈ ಒಂದು ಕೆಲಸ ಮಾಡಿ ಸಾಕು. ಏನು? ನೀವು ಬೇರೆ ಯಾವ ಆಧಾರವನ್ನು ತೆಗೆದುಕೊಳ್ಳಬೇಡಿ. ಬೇರೆ ಯಾರಿಂದಲೋ ಸಹಯೋಗ ತಗೊಂಡು, ಯಾವುದರಿಂದಲೋ ಸಹಯೋಗ ತಗೊಂಡು ಬಾಬಾರವರನ್ನ ಪ್ರತ್ಯಕ್ಷ ಮಾಡ್ತೀನಿ, ಜ್ಞಾನವನ್ನ ಪ್ರತ್ಯಕ್ಷ ಮಾಡ್ತೀನಿ, ಅಥವಾ ಎಲ್ಲರನ್ನೂ ಈ ಜ್ಞಾನಕ್ಕೆ ಕರೆತರ್ತೀನಿ ಅನ್ನುವಂಥ ಹುಚ್ಚುತನ ಬೇಡ, ಪರಾವಲಂಬನೆ ಬೇಡ. ಯಾರ ಹತ್ರ ನೀವು ಕೈ ಚಾಚುವ ಅವಶ್ಯಕತೆ ಇಲ್ಲ ಮಕ್ಕಳೇ. ಬಾಬಾ ನಮ್ಮ ಹತ್ರ ಏನೂ ಇಲ್ಲ, ನಾವು ಇವ್ರ ಸಹಯೋಗ ತಗೊಳ್ಬೇಕಾಗತ್ತೆ, ಆ ಸಾಧನಗಳ ಸಹಯೋಗ ತಗೊಳ್ಬೇಕಾಗತ್ತೆ, ಏನು ಬೇಕಾಗಿಲ್ಲ ಅಂತಾರೆ ಬಾಬಾ. ಅದು ತಾನಾಗಿ ತಾನು ಪ್ರಕೃತಿ ಸೇವೆ, ಸಾಧನಗಳ ಸೇವೆ, ಸರ್ವರ ಸಹಯೋಗ ಡ್ರಾಮಾನುಸಾರ ಏನ್ ಸಿಗುತ್ತೋ ಸಿಗುತ್ತಷ್ಟೇ. ಆದ್ರೆ ನೀವು ಯಾರ ಹತ್ರನೋ ಕೈ ಚಾಚಿ ಬೇಡಿ, ಅಯ್ಯೋ ನಾನು ಬಾಬನ ಸೇವೆ ಮಾಡ್ತಾ ಇದ್ದೀನಿ, ಅಯ್ಯೋ ನಾನು ಎಲ್ರಿಗೂ ಉದ್ಧಾರ ಮಾಡಬೇಕಾಗಿದೆ, ನೀವು ಕೊಡಿ, ನೀವು ಕೊಡಿ, ನೀವು ಕೊಡಿ ಅಲ್ಲ. ನೀವು ಸಹಯೋಗ ಕೊಟ್ರೆ ನಾನು ಮಾಡ್ಬಿಡ್ತೀನಿ, ಈ ಸಾಧನೆಗಳಿದ್ರೆ ಮಾಡ್ಬಿಡ್ತೀನಿ, ಬೇಕಿಲ್ಲ. ಬಾಬಾರವ್ರು ಹೇಳ್ತಾರೆ, ಮಗು ನೀನು ಅರ್ಥ ಮಾಡ್ಕೊಂಡಿರುವ ಈ ಜ್ಞಾನ, ನೀನು ಮೊದಲ ಸ್ವರೂಪದಲ್ಲಿ ಬಂದು ನೀನು ಧಾರಣೆಯುಕ್ತನಾಗಿ ಇರುವೊಂದು. ನೀನು ಯಾವ ಜ್ಞಾನವನ್ನ ಪಡೆದು ಯಾರ ಜೊತೆ ಸಂಬಂಧವನ್ನ ಜೋಡಿಸಿ ಯಾವ ಸುಜ್ಞಾನದ ಬೆಳಕಿನಲ್ಲಿ ನೀನು ಬದುಕ್ತಾ ಇದೆಯಾ ಅಂದ ಮೇಲೆ ನಿನ್ನ ಮುಖಮಂಡಲ ಅರಳಿರಬೇಕು. ನೀನು ಸದಾ ಸುಖಿಯಾಗಿರಬೇಕು, ನೀನು ಸದಾ ಖುಷಿಯಾಗಿರಬೇಕು, ನೀನು ಸದಾ ಸಚ್ಚಿದಾನಂದ ಸ್ವರೂಪದಲ್ಲಿರಬೇಕು, ನೀನು ಸದಾ ನಿರ್ಭಯನಾಗಿರಬೇಕು, ನೀನು ಸದಾ ನಿಶ್ಚಿಂತನಾಗಿರಬೇಕು, ನೀನು ಸದಾ ನಿಜಾನಂದದಲ್ಲಿ ಇರಬೇಕು. ಸ್ವಯಂ ನೀನು ಈ ಜ್ಞಾನವನ್ನ ಧಾರಣೆ ಮಾಡಿಕೋ, ನೀನು ಈ ಸುಖವನ್ನು ಅನುಭವಿಸು. ಆಗ ನಿನಗೆ ಯಾರ ಆಧಾರದ ಅವಶ್ಯಕತೆ, ಯಾರ ಮೇಲೆ ಅವಲಂಬನೆಯ ಅವಶ್ಯಕತೆ ಬೀಳೋದಿಲ್ಲ. ಯಾಕಂದ್ರೆ ನೀನು ಸತ್ಯದಲ್ಲಿ ಇರೋದ್ರಿಂದ, ಸತ್ಯ ಶಿವನನ್ನೇ ಪ್ರತ್ಯಕ್ಷ ಮಾಡಬೇಕಾಗಿರೋದ್ರಿಂದ ಸತ್ಯವನ್ನೇ ತಿಳಿಸಿದ್ರೆ ಸಾಕು. ಸತ್ಯತೆಯ ಒಂದು ಆಧಾರದಲ್ಲಿ ನೀನು ಶಿವನನ್ನ ಪ್ರತ್ಯಕ್ಷ ಮಾಡಬಹುದು, ತಂದೆಯನ್ನ ಪ್ರತ್ಯಕ್ಷ ಮಾಡಬಹುದು ಅಂತ ಇವತ್ತು ಬಾಬರವರು ಹೇಳ್ತಾರೆ. ಯಾವುದು ಸತ್ಯ? ನಾನು ಆತ್ಮ ಸತ್ಯ, ನನ್ನ ತಂದೆ ಪರಮಾತ್ಮ ಸತ್ಯ, ನಮ್ಮೆಲ್ಲರ ಮನೆ ಪರಮಧಾಮ ಸತ್ಯ, ನಾವೆಲ್ಲರೂ ಪಾತ್ರ ಮಾಡಲಿಕ್ಕೆ ಬಂದಿರೋದು ಸತ್ಯ, ಈಗ ನಾವೆಲ್ಲರೂ ವಾಪಸ್ ಹೋಗ್ತಿರೋದು ಸತ್ಯ. ಈ ಸತ್ಯಗಳನ್ನು ತಿಳಿದು ನೀನು ನಿರ್ಭಯನಾಗಿ ನಿಶ್ಚಿಂತನಾಗಿ ಈ ಸತ್ಯದ ಆಧಾರದ ಮೇಲೆ ಸರ್ವರಿಗೂ ಈ ಸತ್ಯವನ್ನು ತಿಳಿಸ್ತಾ ಹೋಗು ಸಾಕು. ಅವ್ರು ಒಪ್ತಾರೋ ಅವ್ರು ಒಪ್ಪಲ್ವೋ, ಅವ್ರನ್ನ ಒಪ್ಸೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದು ಬೇಕಿಲ್ಲ. ಡೈರೆಕ್ಟ್ ಏನು ಸತ್ಯ ಪರಮಾತ್ಮ ತಿಳಿಸಿದಾರೋ ಆ ಸತ್ಯಂ ಶಿವಂ ಸುಂದರಂ ಕೊಟ್ಟಿರುವ ಪರಮಾತ್ಮ ಶಿವತಂದೆ ಕೊಟ್ಟಿರುವ ಸತ್ಯ ಜ್ಞಾನವನ್ನ ಆಧಾರವಾಗಿಟ್ಟುಕೊಂಡು ಸರ್ವರಿಗೂ ತಿಳಿಸುವ ಪ್ರಯತ್ನ ಮಾಡು. ಅದರ ಹೊರತಾಗಿ ಬೇರೆ ಯಾವ ಚಿಂತೆ ಬೇಡ, ಬೇರೆ ಯಾವ ಭಯನೂ ಬೇಡ. ನೀನು ಸತ್ಯದಲ್ಲಿರು, ಸತ್ಯದ ಆಧಾರವನ್ನೇ ನೀನು ಅನುಭವಿಸು, ಅದಕ್ಕದೇ ಸೇವೆ ಆಗ್ತಾ ಹೋಗುತ್ತೆ. ನೀನೇ ಒಂದು ಪ್ರತ್ಯಕ್ಷ ಸ್ವರೂಪ ಆಗ್ತೀಯ. ಈಗ ಯಾರಾದರೂ ತುಂಬಾ ಸಿರಿವಂತರಿದ್ದಾರೆ, ಸಂಪದ್ಭರಿತರಿದ್ದಾರೆ,
ಆರೋಗ್ಯವಂತರಿದ್ದಾರೆ ಅಂದ್ರೆ ಸಹಜವಾಗಿ ಸುದೀರ್ಘಗಳ ಕಾಲ ಆರೋಗ್ಯವಂತನಾಗಿ ಚೆನ್ನಾಗಿರುವಂತ ಒಬ್ಬ ವ್ಯಕ್ತಿ, ಒಬ್ಬ ಹಿರಿಯ ವ್ಯಕ್ತಿ ಇದ್ದ. 100 ವರ್ಷ ಆಗಿದ್ರೆ ಕಣ್ಣು ಚೆನ್ನಾಗಿದೆ, 100 ವರ್ಷ ಆಗಿದ್ರೆ BP ಚೆನ್ನಾಗಿದೆ, ಶುಗರ್ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ಒಳ್ಳೆ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಸಹಜವಾಗಿ ಅವ್ರ ಹತ್ರ ಫಸ್ಟ್ ಕೇಳುವ ಪ್ರಶ್ನೆ ಇವತ್ತಿನ ಜನಮಾನಸರೆಲ್ಲರೂ ಕೂಡ ಏನ್ ಟಿಪ್ಸ್ ರೀ, ನೀವು ಆರೋಗ್ಯದ ಗುಟ್ಟು ಏನು ಅಂತ ಕೇಳ್ತೀವಿ ನಾವು. ನಿಮಗೆ 100 ವರ್ಷ ಹತ್ತತ್ರ ಆಗ್ತಾ ಇದೆ, ಕಣ್ಣು ನಿಮ್ಗೆ ಇನ್ನೂ ಮಂಜಾಗ್ಲಿಲ್ಲ, ಕಿವಿ ಸ್ಪಷ್ಟವಾಗಿದೆ, ಇಷ್ಟು ಚೆನ್ನಾಗಿ ಇವಾಗ್ಲೂ ಕೆಲಸ ಮಾಡ್ತೀರಿ, ಇವತ್ತಿಗೂ BP ಶುಗರ್ ಇಲ್ಲ, ನಿಮ್ಗೆ ಇಷ್ಟು ಲೆವೆಲ್ ಆಗಿದೆ, ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀರಿ, ಏನು ಉಪಾಯ ಮಾಡಿದಿರಿ ನೀವು, ಆರೋಗ್ಯದ ಗುಟ್ಟೇನು ಅಂತ ಕೇಳ್ತೀವಿ. ಯಾಕೆ? ಅವ್ರ ಹತ್ರ ಆರೋಗ್ಯ ಸಂಪತ್ತು ಇರೋದ್ರಿಂದ ರೋಗಿಗಳೆಲ್ಲರೂ ಕೂಡ ಆರೋಗ್ಯವಂತರನ್ನ ಕೇಳಿಯೇ ಕೇಳುತ್ತಾರೆ. ಹಾಗೆ ಒಬ್ಬನು ಈ ವರ್ಷ ಒಂದು, ಮತ್ತೊಂದು ವರ್ಷ ಒಂದು, ಮಗದೊಂದು ವರ್ಷ ಒಂದು ಒಳ್ಳೆ ದುಡಿಮೆ ಮಾಡಿ ಸಂಪಾದನೆ ಮಾಡಿ ಚೆನ್ನಾಗಿ ಆದಾಯವನ್ನ ಪಡೆದು ಉತ್ತಮ ರೀತಿಯಲ್ಲಿ ಬದುಕನ್ನ ಕಟ್ಟಿಕೊಳ್ತಾ ಹೋದ ಅಂದ್ರೆ ಯಾರೆಲ್ಲ ನಿರ್ಗತಿಕರಿದ್ದಾರೆ, ಬಡವರಿದ್ದಾರೆ, ಅಥವಾ ತೊಂದರೆಯಲ್ಲಿ ಒದ್ದಾಡ್ತಾ ಇದ್ದಾರೆ, ಸಮಸ್ಯೆಯಲ್ಲಿ, ಅವ್ರು ಬಂದು ಇವ್ರ ಹತ್ರ ಕೇಳ್ತಾರೆ, ಏನು ವ್ಯಾಪಾರ ಮಾಡ್ತೀರಿ, ಏನು ದುಡಿಮೆ ಮಾಡ್ತೀರಿ, ಯಾವ ರೀತಿ ಮಾಡ್ತೀರಿ, ನೀವು ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಎಷ್ಟು ಚೆನ್ನಾಗಿ ಬದಲಾವಣೆ ಆಗ್ತೀರಿ ಅಂತ ಸಹಜವಾಗಿ ಅವ್ರ ಹತ್ರ ಬಂದು ಕೇಳ್ತಾರೆ. ಹಾಗೆ ನಿಮ್ಮಲ್ಲಿ ನೀವು ಕೂಡ ಇದೇ ತಮೋಪ್ರಧಾನದ ಪ್ರಪಂಚದಲ್ಲಿದ್ದು, ವಿಕಾರಿ ಶರೀರದಲ್ಲೇ ಇದ್ದು, ಈ ಸುತ್ತಮುತ್ತಲಿನ ಕಲಿಯುಗದ ಕಲಹಗಳ ಮಧ್ಯೆನೇ ಬೆಳೆದ್ರು ಕೂಡ ನೀವು ಮಾತ್ರ ಯಾವಾಗ ಏಕದಮ್ ಸ್ವಸ್ಥ, ಏಕದಮ್ ಶಾಂತ್, ಸದಾ ಪ್ರಸನ್ನ ಇದಿರಲ್ಲ, ಖುಷಿಯಾಗಿದ್ದೀರಿ. ನಿಮ್ಮ ಮಧ್ಯನೂ ಕೂಡ ಸಾಕಷ್ಟು ಗೊಂದಲಗಳು, ಸಮಸ್ಯೆಗಳು ಸುತ್ತುವರೆದ್ರೂ ಕೂಡ ನೀವು ಮಾತ್ರ ಯಾವುದಕ್ಕೂ ಅಂಟಲಾರದಂಗಿದ್ದೀರಿ, ಯಾವಾಗ ನೋಡಿದ್ರು ಲೈಟ್ ಆಗಿ ಮೈಟ್ ಆಗಿ ಇದ್ದೀರಿ ಅಂತಂದ್ರೆ ಜಗತ್ತಿನಲ್ಲಿರುವವರೆಲ್ಲರೂ ಕೂಡ ಕೇಳ್ತಾರೆ. ಹೇಗೆ ಕಾಡು ಕಗ್ಗತ್ತಲಲ್ಲಿ ಒಂದು ಬೆಳಕಿನ ದೀಪ ಉರಿತಾ ಇದೆ ಅಂದ್ರೆ ಎಲ್ಲರ ದೃಷ್ಟಿ ಆ ಕಡೆ ಹೋಗುತ್ತೋ, ಹಾಗೆ ಸಹಜವಾಗಿ ಯಾರು ಸತ್ಯದ ಸ್ಮೃತಿಯಿಂದ ತಮ್ಮ ಆತ್ಮ ಜ್ಯೋತಿಯನ್ನ ಬೆಳಗಿಸಿಕೊಂಡು ಆ ಬೆಳಕಿನಲ್ಲಿ ಬದುಕ್ತಾ ಇದ್ದಾರೋ ಅವರ ಕಡೆ ಎಲ್ಲರ ದೃಷ್ಟಿ ಬಿದ್ದೇ ಬೀಳುತ್ತೆ. ಅವರೆಲ್ಲರೂ ಕೇಳ್ತಾರೆ, ನಿಮ್ಮ ಖುಷಿಗೆ ಕಾರಣ ಏನು, ನಿಮ್ಮ ಸುಖಕ್ಕೆ ಕಾರಣ ಏನು, ನಿಮ್ಮ ಸಚ್ಚಿದಾನಂದಕ್ಕೆ ಕಾರಣ ಏನು ಅಂತ. ಸಹಜವಾಗಿ ಅಜ್ಞಾನದಲ್ಲಿರೋರು, ಗತಿಗೆಟ್ಟಿರೋರು, ಮತಿಗೆಟ್ಟಿರೋರು, ವಿಕಾರದಲ್ಲಿ ಮುಳುಗಿರೋರು, ಬಂಧನದಲ್ಲಿರೋರು, ಚಿಂತೆಯಲ್ಲಿ ಇರೋರು, ರೋಗದಲ್ಲಿರೋರು ಎಲ್ಲರೂ ಕೂಡ ಯಾರ ಹತ್ರ ಬರ್ತಾರೆ? ಯಾರು ಸತ್ಯದ ಸ್ಮೃತಿಯಲ್ಲಿದ್ದು ಒಬ್ಬ ಪರಮಾತ್ಮನ ನೆನಪಲ್ಲಿ ಆ ಸಚ್ಚಿದಾನಂದವನ್ನ ಅನುಭವ ಮಾಡ್ತಾ ಇರ್ತಾರೆಯೋ ಅವ್ರ ಹತ್ರ ಬಂದೇ ಬರ್ತಾರೆ. ಅದಕ್ಕೆ ನೀವು ಬಹಳ ಉಪಾಯವನ್ನ ಮಾಡೋದು, ಬಹಳ ಬುದ್ಧಿಯನ್ನ ಓಡಿಸೋದು, ಬಹಳ ಯೋಜನೆಗಳನ್ನ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ಒಳಗಡೆ ಕರೆಕ್ಟ್ ಆಗಿ ಯೋಜನೆಯನ್ನ ಹಾಕಿಕೊಂಡು ನೀವು ಪ್ರತ್ಯಕ್ಷ ಸ್ವರೂಪದಲ್ಲಿ ಇರಿ, ಅದು ತಾನಾಗೆ ತಾನು ಎಲ್ಲಾ ಕಡೆ ಸೇವೆ ಅನ್ನುವಂಥದ್ದು ಆಗತ್ತೆ. ಅದು ನಿರಾಕಾರವಾಗಿ ಆಗತ್ತೆ, ಸೂಕ್ಷ್ಮವಾಗಿ ಆಗತ್ತೆ, ವಾಚಾ ಸೇವೆನೂ ಆಗತ್ತೆ. ಎಲ್ಲ ರೀತಿಯ ಸೇವೆಯು ಕೂಡ ನೀವು ಸುಮ್ಮನೆ ಸತ್ಯದಲ್ಲಿ ಇದ್ರೆ ಅದ ಕಡೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಆ ಸೇವೆ ಅನ್ನೋದು ತಲುಪುತ್ತೆ. ಅದಕ್ಕೆ ಬಾಬರವರು ಹೇಳ್ತಾರೆ, ಇವತ್ತು ನೀವು ಜಾಸ್ತಿ ಏನು ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ಸತ್ಯದ ಆಧಾರದಲ್ಲಿ ಒಬ್ಬ ಶಿವತಂದೆಯನ್ನ ಪ್ರತ್ಯಕ್ಷ ಮಾಡುವಂತಹ ನಿರ್ಭಯ ಸ್ವರೂಪರಾಗಿ ಅಂತ ಹೇಳಿದ್ದಾರೆ. ಅದಕ್ಕೆ ಮತ್ತೆ ಸ್ಲೋಗನ್ ಅಲ್ಲಿ ಹೇಳ್ತಾರೆ, ಹಾಗಂತ ಹೇಳ್ಬಿಟ್ಟು ನೀವು ದುಡುಕಿದ್ರೆ ಆಗೋದಿಲ್ಲ, ಇದು ಒಂದು ದಿನದಲ್ಲಿ ಆಗೋದಿಲ್ಲ. ನಿಮ್ಮ ಸಾಧನೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ನೀವು ಕೂಡ ಒಂದು ದಿನಕ್ಕಿಂತ ಇನ್ನೊಂದು ದಿನಕ್ಕಿಂತ ಮತ್ತೊಂದು ದಿನದಲ್ಲಿ ಸುಧಾರಣೆಯನ್ನ ಕಂಡುಕೊಳ್ತಾ ನಿಮ್ಮಲ್ಲಿ ಪರಿವರ್ತನೆ ಬರಬೇಕು. ನಿಮ್ಮ ಮಾತಿನಲ್ಲಿ ಪರಿವರ್ತನೆ ಕಾಣಿಸಬೇಕು, ನಿಮ್ಮ ದೃಷ್ಟಿಯಲ್ಲಿ ಪರಿವರ್ತನೆ ಕಾಣಿಸಬೇಕು, ನಿಮ್ಮ ಕರ್ಮದಲ್ಲಿ ಪರಿವರ್ತನೆ ಕಾಣಿಸಬೇಕು, ನಿಮ್ಮ ಮುಖಮಂಡಲದಲ್ಲಿ ಪರಿವರ್ತನೆ ಕಾಣಿಸಬೇಕು, ನಿಮ್ಮ ಆಲೋಚನೆಗಳಲ್ಲಿ ಪರಿವರ್ತನೆ ಕಾಣಿಸಬೇಕು, ನಿಮ್ಮ ನಿರ್ಧಾರಗಳಲ್ಲಿ ಪರಿವರ್ತನೆ ಕಾಣಿಸಬೇಕು. ಅದೇನಂತಾರಲ್ಲ, ಊರು ಚಿಂತೆ ಮಾಡಿ ಮುಲ್ಲಾ ಸ್ವರ್ಗದ ಅಂತ ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ. ಅಂದ್ರೆ ಊರ್ ಬಗ್ಗೆ ಚಿಂತೆ ಮಾಡಿ ಅವನು ಊಟ ಬಿಟ್ಟು ಉಪವಾಸ ಬಿಟ್ಟು ಸ್ವರ್ಗ ಹೋಗ್ಬಿಟ್ಟ ಅಂತ ಇಂದಿನ ಕಾಲದ ಒಂದು ಗಾದೆ ಅದು. ಅಂದ್ರೆ ನಾವು ಜಗತ್ತು ಉದ್ಧಾರ ಮಾಡಬೇಕು, ನಮಗೆ ಬಿಡವೇ ಇಲ್ಲ ಅಂತ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ತನಕ ತಲೆ ಒಳಗಡೆ ಅದೇ ಚಿಂತೆ, ಹೊರಗೆ ಬಂದ್ರು ಅದೇ ಚಿಂತೆ, ಏನ್ ಮಾಡ್ಬೇಕಂತ. ಇವತ್ತು ನೋಡ್ತಾ ಇದೀವಿ ಎಷ್ಟು ಜನ ಬ್ಯುಸಿ ಆಗಿದೀವಿ ಅಂದ್ರೆ ಅಷ್ಟು ಬ್ಯುಸಿ ಆಗಿ ಹೋಗ್ಬಿಟ್ಟಿದೀವಿ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಸ್ಮೃತಿಯಲ್ಲಿ ನಾವಿರುವ ಅಭ್ಯಾಸ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ.
ಅವ್ರಿಗೆ ಹೇಳ್ಬೇಕು. ಅವ್ರಿಗೆ ಯಾರಿಗೆ ಹೇಳ್ಬೇಕು? ಮೊದಲು ನಾನೆಷ್ಟಾಗಿದ್ದೀನಿ ಅಂತ ನೋಡ್ಕೊಳಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಮುಖ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳಕ್ಕೆ ಟೈಮ್ ಇಲ್ಲ. ಬೇರೆಯವರಿಗೆ ಮೇಕಪ್ ಮಾಡದೆ ಕೆಲಸ ಅಂತಂದ್ರೆ ನನ್ನ ಗತಿ ಏನಾಗಿರುತ್ತೆ? ನನ್ನ ಮುಖ ನೋಡಿ ನಗಬಾರದಲ್ಲ ನಾಳೆ ಜನ? ಹಾಗಿದ್ದ ಮೇಲೆ ಮೊದಲು ನಾವು ಬಾಬಾರವ್ರ ಮಕ್ಕಳು, ನಾವು ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು, ಸ್ವಸ್ಮೃತಿ ಅಭ್ಯಾಸ ಮಾಡಬೇಕು, ಸ್ವಸ್ವರೂಪದ ಅಭ್ಯಾಸ ಮಾಡಬೇಕು, ಸ್ವಮಾನಗಳ ಅಭ್ಯಾಸ ಮಾಡಬೇಕು, ಸ್ವಾನುಭಾವದ ಅಭ್ಯಾಸ ಮಾಡಬೇಕು. ಎಷ್ಟು ಗಟ್ಟಿಯಾಗಿ ನಾವಿರ್ತೇವೋ ಅಷ್ಟು ಗಟ್ಟಿಯಾಗಿ ಸೇವೆ ಆಗುತ್ತೆ. ಆದರೆ ಸೇವೆಯ ಹೆಸರಲ್ಲಿ ಸ್ವಸ್ಮೃತಿಯ ಕಡೆಗೆ ಲಕ್ಷಣ ಇಲ್ಲ ಅಂತಂದ್ರೆ ಇದು ಆತ್ಮಘಾತ. ಇದು ಪರಮಾತ್ಮ ಮಾಡುವಂತ ದ್ರೋಹ, ಯಜ್ಞಕ್ಕೆ ಮಾಡುವ ದ್ರೋಹ, ಸ್ವಯಂ ಆತ್ಮಕ್ಕೆ ಮಾಡಿಕೊಳ್ಳುವ ದ್ರೋಹ. ಇದು ಯಾವ ಜ್ಞಾನ ನನಗೆ ಸಿಕ್ಕ ನಾನು ಅದನ್ನ ಫಲೀಭೂತ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದಮೇಲೆ ಬೇರೆಯವರಿಗೆ ಬೀಜ ಕೊಡೋದ್ರಲ್ಲೇ ನಾನು ಸರಿ ಹೋಗ್ಬಿಟ್ಟಿದ್ದೀನಿ, ನನ್ನ ಕೈಲಿ ಕೊಟ್ಟಿರುವ ಬೀಜವನ್ನ ನಾನು ಇನ್ನೂ ತಿರುಗು ನೋಡಿಲ್ಲ ಅಂತಂದ್ರೆ ಬಂತೇನು ಲಾಭ? ಹಾಗಾಗಿ ಬಾಬಾರವರು ಹೇಳ್ತಾರೆ, ನೀವು ಸ್ವಯಂ ಮೊದಲು ಗಟ್ಟಿಮುಟ್ಟಾಗಿ ಸ್ವಯಂ. ಅದಕ್ಕೆ ಸ್ಲೋಗನಲ್ಲಿ ಇವತ್ತು ಸಹನೆಯಿಂದ ಇರಿ, ಅದೇ ನಿಮ್ಮ ಶಾಂತಿಯನ್ನ ಪ್ರತ್ಯಕ್ಷ ಮಾಡ್ತಾ ಹೋಗುತ್ತೆ, ನಿಮ್ಮ ಶಕ್ತಿಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ನಿಮ್ಮ ಶಕ್ತಿಯನ್ನ ಇಮರ್ಜ್ ಮಾಡ್ತಾ ಹೋಗುತ್ತೆ, ನಿಮ್ಮ ಶಕ್ತಿಯನ್ನ ಜಗತ್ತಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಹಯೋಗ ಆಗುತ್ತೆ. ಯಾವುದು ಅಂದ್ರೆ ಸಹನೆ. ನೀವು ಸಹನೆ ಇದ್ದಷ್ಟು ಸದಾ ಕಾಲ ನಿಮ್ಮ ಒಳಗಿನ ಶಕ್ತಿ ಇಮರ್ಜ್ ಆಗುತ್ತೆ. ಸಹನೆ ಅನ್ನೋದು ಒಂದು ಶಕ್ತಿ ಅನ್ನೋದು ಜಗತ್ತಿಗೆ ಅರ್ಥ ಮಾಡಿಸ್ಲಿಕ್ಕೆ ಅದು ಒಂದು ಸಾಧನವಾಗುತ್ತೆ. ಹಾಗಾಗಿ ನೀವು ಸಹನೆ ತಗೊಳ್ಳಿದು ಒಂದೇ ದಿನದಲ್ಲಿ ಆಗೋದಿಲ್ಲ, ಒಂದು ದಿನ ಆಗುತ್ತೆ. ಆದರೆ ನಿರಂತರ ಅಭ್ಯಾಸ ಮಾಡಬೇಕು ಮತ್ತು ಸಹನೆಯಿಂದ ಪ್ರತಿ ಒಂದನ್ನು ಕೂಡ ಗಟ್ಟಿಯಾದ ಹೆಜ್ಜೆಯನ್ನ ಇಡಬೇಕು. ಒಂದೇ ದಿನದಲ್ಲಿ ಕಟ್ಟಬೇಕು ಅಂತ ದೊಡ್ಡ ಬಂಗಲೆ ಕಟ್ಟೋದಲ್ಲ, ಒಂದೊಂದು ಅಡಿಗಲ್ಲನ್ನು ಕೂಡ ಗಟ್ಟಿ ಮುಟ್ಟಾಗಿ ಆಗ್ತಾ ಹೋದ್ರೆ ನಾನು ಕಟ್ಟಿರುವಷ್ಟಾದ್ರೂ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಒಂದೇ ದಿನದಲ್ಲಿ ಕಟ್ಟಬೇಕು ಅಂತ ಗೋಪುರ ಇಟ್ಟಂಗೆ ಸುಮ್ಮನೆ ಒಂದ್ರ ಮೇಲೆ ಒಂದು ಕಲ್ಲು ಜೋಡಿಸಿದ್ರೆ ಒಂದು ಗಾಳಿ ಬಂದ್ರೆ ಬಿದ್ದು ಹೋಗ್ಬಿಡುತ್ತೆ, ಅದು ಉಪಯೋಗವಿಲ್ಲ. ಆ ರೀತಿ ನೀವು ಸ್ವಸ್ಮೃತಿಯಲ್ಲಿ ಇಲ್ಲದ, ಸ್ವಪುರುಷಾರ್ಥದಲ್ಲಿ ಇಲ್ಲದ, ಸ್ವಾನುಭಾವ ಇಲ್ಲದ ಸೇವೆ ಹೆಂಗಾಗತ್ತೆ ಅಂದ್ರೆ ನಿಮಗೆ ನೋಡ್ಲಿಕ್ಕೆ ಏನೋ ಬಿಲ್ಡಿಂಗ್ ಕಟ್ಟಿಬಿಟ್ಟಿದೀವಿ ಅಂತ ಕಾಣಿಸುತ್ತೆ, ಆದ್ರೆ ಒಂದು ಗಾಳಿ ಬಂದ್ರೆ ಎಲ್ಲವೂ ಬಿದ್ದು ಹೋಗ್ಬಿಡುತ್ತೆ. ಯಾಕಂದ್ರೆ ಸ್ವತಃ ನೀವೇ ಫೌಂಡೇಶನ್ ಗಟ್ಟಿಯಾಗಿಲ್ಲ ಅಂದ್ರೆ ನೀವು ಮಾಡಿರುವ ಸೇವೆನೂ ಉಳಿಲಿಕ್ಕೆ ಹೇಗೆ ಸಾಧ್ಯ ಅಂತ. ಅದಕ್ಕೆ ಸ್ಲೋಗನ್ ಅಲ್ಲಿ ಸಹನೆ ಬಹಳ ಮುಖ್ಯ ಮತ್ತು ಸ್ವಾನುಭಾವದ ಮುಖಾಂತರ ನೀವು ಶಾಂತಿಯನ್ನ ಪ್ರತ್ಯಕ್ಷ ಮಾಡಬಹುದು ಅಂತ. ಅದಕ್ಕೆ ಇವತ್ತು ಬಾಬರವರು ನಮಗೆಲ್ಲರಿಗೂ ಕೂಡ ಒಂದು ಆತ್ಮಿಕ ಅಭ್ಯಾಸಕ್ಕಾಗಿ ವಿಶೇಷವಾಗಿ ಹೇಳ್ತಾರೆ, ನೀವು ಅಂತರ್ಮುಖಿಗಳಾಗಿ, ನೀವು ಸ್ವಸ್ಮೃತಿಯಲ್ಲಿರುವ ಅಭ್ಯಾಸ ಮಾಡ್ತಾ 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 ಅಂತರ್ಮುಖಿಗಳಾಗಿ ಅಂತ ಹೇಳಿದ್ದಾರೆ. ಇವತ್ತು ಯಾರು ನಿಜವಾದ ಸೇವಾದಾರಿ, ಯಾರು ನಿಜವಾಗ್ಲೂ ಬಾಬಾರವ್ರನ್ನ ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಯಾರು ಸದಾ ಅಂತರ್ಮುಖಿಯಾಗಿದ್ದಾರೆ ಅವರು ಮಾತ್ರ. ಯಾರು ಬಹಿರಂಗದಲ್ಲಿದ್ದಾರೆ ಅವರಿಂದ ಏನೂ ಸೇವೆ ಆಗೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೆಲ್ಲರೂ ನೋಡಿದೀವಿ, ನಮ್ಮ ದಾದಿಯರು. ಗುಲ್ಜಾರ್ ದಾದಿಯವರನ್ನು ನೋಡಿರೋರು ಇದ್ದೀರಿ, ಜಾನಕಿ ದಾದೀಜಿಯವರನ್ನು ನೋಡಿರೋರು ಇದ್ದೀರಿ, ಪ್ರಕಾಶ್ಮಣಿ ದಾದೀಜಿಯವರನ್ನು ನೋಡಿರಿದ್ದೀರಿ, ಮೊನ್ನೆ ಶರೀರ ಬಿಟ್ಟಿರ್ತಕ್ಕಂತಹ ರತನ್ಮಣಿ ದಾದಿಯವರನ್ನ ನೋಡಿರೋರು ಇದ್ದೀರಿ. ಇಲ್ಲಿ ತನಕ ಇನ್ನೂ ಅನೇಕ ದಾದಿಯರು, ಸೀನಿಯರ್ ಟೀಚರ್ಸ್, ಮಹಾರಥಿಗಳು ನಮ್ಮ ಕಣ್ಣೆದರಲ್ಲೇ ಇದ್ದಾರೆ. ಅವರೆಲ್ಲ ಯಾವ ಅಭ್ಯಾಸದಲ್ಲಿ ಇದ್ರು, ಯಾವ ಬಲದಿಂದ ಇಷ್ಟೆಲ್ಲ ಸೇವೆ ಮಾಡಿದ್ರು ಅಂತ ನೋಡಿದರೆ ನಮಗೆ ಗೊತ್ತಾಗತ್ತೆ. ಅವರು ಯಾವುದರ ಆಧಾರ ತೆಗೆದುಕೊಂಡಿಲ್ಲ. ದಾದಿಯರೆಲ್ಲರೂ 5 ರೂಪಾಯಿ ಇಟ್ಟುಕೊಂಡು ಸುಮ್ಮನೆ ಒಂದು ಸಿಟಿಗೆ ಅವ್ರಿಗೇನು ಭಾಷೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಬಂದಿದ್ರು. ಹೃದಯ ಪುಷ್ಪ ದಾದೀಜಿಯವರು ಬಂದಾಗ ಕೇವಲ ಒಂದು 5 ರೂಪಾಯಿ ಕೊಟ್ಟು ಕಳಿಸಿದ್ರು ಬಾಬಾ, ಅಷ್ಟೇ ಟ್ರೈನಿಗೆ ಆಗುವಷ್ಟು ಬಂದು ಇಳಿದ ಮೇಲೆ ಇಲ್ಲಿ ಯಾವ ಆಧಾರ ಇತ್ತು ಅವ್ರಿಗೆ? ಇವತ್ತು ನಾವು ಏನಾದ್ರೂ ಮಾಡ್ಬೇಕಂದ್ರೆ ನನಗೆ ಇದಿರ್ಬೇಕು, ಅದಿರ್ಬೇಕು, ಅದಾದ್ಮೇಲೆ ನಾನು ಸೇವೆ ನೋಡ್ತೀನಿ ಅಂತೀವಿ. ಆದ್ರೆ ಅವ್ರು ಏನು ನೋಡಿದ್ರು? ಯಾರ ಆಧಾರವನ್ನ ತೆಗೆದುಕೊಂಡಿದ್ರು? ಯಾವ ಲೌಕಿಕ ಜನಗಳ ಆಧಾರ ಇಲ್ಲ, ಲೌಕಿಕ ಹಣದ ಆಧಾರ ಇಲ್ಲ, ಯಾವುದು ಒಂದು ಈ ವಿನಾಶಿ ವಸ್ತುಗಳ ಆಧಾರ ಇಲ್ಲ. ಒಂದು ಸತ್ಯ ಸ್ಮೃತಿ, ಸತ್ಯ ತಂದೆ, ಏಕ್ ಭರೋಸಾ, ಏಕ್ ಬಾಪ್. ಅದು ಒಂದೇ ದೃಢ ಹೆಜ್ಜೆಯಲ್ಲಿನೇ ಅವರು ಸತ್ಯದ ಆಧಾರದಿಂದ ಅವತ್ತು ಯಜ್ಞ ಕಟ್ಟಿರೋದಕ್ಕೆ ಇವತ್ತು ಅಲುಗಾಡದಂಗೆ 140 ದೇಶಗಳಲ್ಲಿ ಬಾಬನ ಜೆಂಡ ಹಾರಾಡ್ತಾ ಇದೆ.
ಯಾಕೆ? ಅಷ್ಟು ಗಟ್ಟಿಯಾದ ಫೌಂಡೇಶನ್ ಅನ್ನ ಅವರು ಹಾಕಿ ಹೋಗಿದ್ರು. ಅದು ಸತ್ಯದ ಆಧಾರದ ಮೇಲೆ. ಅವರೆಲ್ಲರೂ ಅಂತರ್ಮುಖಿಗಳಾಗಿದ್ರು, ಬಹಿರ್ಮುಖದಲ್ಲಿ ಬರಲೇ ಇಲ್ಲ. ಅವರು ನೋಡ್ಲಿಕ್ಕೆ ನೂರಾರು ದೇಶಗಳ ಒಂದು ಜವಾಬ್ದಾರಿ ಇತ್ತು ಅವ್ರ ಮೇಲೆ. ಆದ್ರೆ ಯಾವುದಾದ್ರೂ ಜವಾಬ್ದಾರಿ ಅವರನ್ನ ಅಲುಗಾಡಿಸ್ಲಿಕ್ಕಾಯ್ತಾ? ಅವ್ರನ್ನ ಬಹಿರಂಗದಲ್ಲಿ ತರ್ಲಿಕ್ಕಾಯ್ತಾ? ಹಾಗಂತ ಎಲ್ಲ ಸರಳವಾಗಿ ನಡೆದು ಬಿಟ್ಟಿದೆ ಅಂತ ಏನೂ ಇಲ್ಲ. ಹೆಜ್ಜೆಯಲ್ಲೂ ಅದರ ಜವಾಬ್ದಾರಿ ಸ್ಥಾನದಲ್ಲಿ ಕೂತ ಮೇಲೆ ಪ್ರತಿಯೊಂದು ಕೂಡ ಇವರತ್ತ ಪ್ರಶ್ನೆ ಬರುತ್ತೆ. ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕು. ಪ್ರತಿಯೊಂದು ಕಾರ್ಯ ಆಗಬೇಕು ಅಂದ್ರೂ ಕೂಡ ಇವ್ರ ಅನುಮತಿ ಕೇಳುತ್ತೆ. ಅದೆಲ್ಲವನ್ನ ರೆಸ್ಪಾಂಡ್ ಮಾಡಬೇಕು. ಸುಮ್ಮನೆ ನಾವು ಕೂತಿದ್ದೀವಿ ದೇವರ ಮೂರ್ತಿ ತರ ಅದೆಲ್ಲ ನಡ್ಕೊಂಡು ಹೋಗ್ಬಿಟ್ಟಿದೆ, ಹಂಗೇನಿಲ್ಲ. ತಾದಿಗಳು A to Z ಆಡಳಿತವನ್ನ ಮಾಡಿದರೆ, A to Z ಅವಲೋಕನ ಮಾಡಿದರೆ, ಎಲ್ಲವನ್ನೂ ಕೂಡ ಪರಿಶೀಲಿಸಿಯೇ ಮುಂದುವರಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಕಾರ್ಯಕ್ಷಮತೆಯ ಮಧ್ಯನೂ ಕೂಡ ಅವರು ಅಂತರ್ಮುಖಿಯಾಗಿದ್ರು. ಅಂದ್ರೆ ಅಂತರ್ಮುಖತೆಯ ಶಕ್ತಿಯಿಂದಲೇ ಅವರಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಾವು ಕೂಡ ಅಂತರ್ಮುಖಿಗಳಾಗದ ಹೊರತು, ಸಹನೆ ಇಟ್ಟುಕೊಳ್ಳದ ಹೊರತು, ಸ್ವಸ್ಮೃತಿಯ ಸತ್ಯದ ಆಧಾರದಲ್ಲಿ ಇರದ ಹೊರತು ಬೇರೆ ಏನೇ ನಾವು ಪ್ರಯತ್ನ ಮಾಡಿ ಎಷ್ಟೇ ಬ್ಯುಸಿಯಾಗಿ ಎಂಥದ್ದೇ ಕಟ್ಟಿದ್ರು ಕೂಡ ಅದು ವ್ಯರ್ಥ ಆಗುತ್ತೆ, ಸಮರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀವು ಭಯ ಪಡಬೇಡಿ ಮಕ್ಕಳೇ, ನಿರ್ಭಯ ಸ್ವರೂಪರಾಗಿ ಮೊದಲು ನೀವು ಸ್ವಸ್ಮೃತಿಯಲ್ಲಿರಿ, ಸತ್ಯ ಪರಮಾತ್ಮನ ಆಧಾರವನ್ನ ಇಟ್ಟುಕೊಳ್ಳಿ, ಇನ್ಯಾರ ಆಧಾರವೂ ಬೇಕಾಗಿಲ್ಲ. ನೀವು ಭಯ ಪಡೋದು ಬೇಕಾಗಿಲ್ಲ, ಎಲ್ಲ ತಾನಾಗೇ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಇನ್ನೊಂದು ಮಾತನ್ನು ಭಕ್ತಿ ಮಾರ್ಗದವರು ಇವತ್ತು ಬಾಬಾ ಹೇಳಿದ್ದಾರೆ. ಜಗತ್ತಿನಲ್ಲಿ ಶಿವನ ಮಹಿಮೆ, ಶಿವನ ಆರಾಧನೆ, ಶಿವ ಪೂಜೆ ಕಡಿಮೆ ಏನಿಲ್ಲ. ಆದ್ರೆ ಅದೊಂದು ಚಾಳಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ. ಬಲೆ ಅಭ್ಯಾಸ ಅಂತ ಹೇಳ್ತಾ ಇದ್ದಾರೆ, ನಾವು ಅದನ್ನ ಒಂದಷ್ಟು ಚಾಳಿ ಅಂತ ಅನ್ಕೊಳ್ಬಹುದು. ಯಾಕೆ ಅಂದ್ರೆ ಶಿವ ಅನ್ನುವಂಥದ್ದು, ಶಿವನನ್ನ ನೆನಪು ಮಾಡುವಂಥದ್ದು, ಅದು ಭಕ್ತಿಯಿಂದ ಮಾಡ್ತಾರ ಅಂತಂದ್ರೆ ಇವತ್ತು ಭಕ್ತಿ ಹೋಗ್ಬಿಟ್ಟಿದೆ. ಉಳಿದಿರೋದು ಅಲ್ಲೊಂದಷ್ಟು ಇಲ್ಲೊಂದಷ್ಟು ಭಯ ಮಾತ್ರ ಇದೆ. ಭಯನೂ ಹೋಗಿದೆ, ಒಂದಷ್ಟು ಸಂಪ್ರದಾಯ ಉಳ್ಕೊಂಡಿದೆ. ಆ ಸಂಪ್ರದಾಯ ಇವತ್ತು ಅಭ್ಯಾಸ ಆಗೋಗಿ ಅದೊಂದು ಚಾಳಿ ಆಗ್ಬಿಟ್ಟಿದೆ. ಏನೇ ಆದರೂ ಶಿವ ಅನ್ನೋದು, ಏನೇ ಆದರೂ ಶಿವ ಅನ್ನೋದು. ಶಿವ ಅಂದ ತಕ್ಷಣನೇ ಆ ಶಿವ ಅಂತ ಹೆಜ್ಜೆಯಲ್ಲಿ ನಿಜವಾಗ್ಲೂ ನೆನಪು ಮಾಡುವಷ್ಟು ಭಕ್ತಿ ಇದ್ದದ್ದೇ ಆದ್ರೆ ಆತನನ್ನು ಹುಡುಕಬೇಕಾಗಿತ್ತು, ಆತನ ಸ್ವರೂಪವನ್ನು ತಿಳಿಬೇಕಾಗಿತ್ತು, ಆತನ ಇರುವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಏನಾದರೂ ತ್ಯಾಗ ಮಾಡಬೇಕಾಗಿತ್ತು. ಏನು ಕಾಣಿಸೋದಿಲ್ಲ. ಶಿವ ಅನ್ನೋದು ಮಾತ್ರ ಬಹಳ ಸುಲಭ. ಬೇಕಾದಂಗ ಆಡ್ತಾರೆ, ಮಹಿಮೆ ಮಾಡ್ತಾರೆ, ಭಜನೆ ಮಾಡ್ತಾರೆ. ಕುಂತೃ ಶಿವ ನಿಂತೃ ಶಿವ ಅನ್ನೋದು ರೂಢಿ ಆಗ್ಬಿಟ್ಟೈತಿ. ಒಂದು ಲಿಂಗ ಎದುರಲ್ಲಿ ತಂದ್ಕೊಂಡ್ಬಿಡ್ತಾರೆ. ಆದ್ರೆ ಯಾಕೆ ಬಂತು ಲಿಂಗ? ಯಾಕೆ ನಿರಾಕಾರ ರೂಪಕ್ಕೆ ಪೂಜೆ ಮಾಡ್ತೀವಿ? ಹಾಗಿದ್ರೆ ಆತನ ನಿಜವಾದ ಸ್ವರೂಪ ಏನು? ಹಾಗಾದ್ರೆ ಆತ ಎಲ್ಲಿ ಇದ್ದಾನೆ? ಅಥವಾ ಯಾವಾಗಾದ್ರೂ ಬಂದಿದ್ನ? ಇದ್ರ ಬಗ್ಗೆ ಯಾರಾದ್ರೂ ಇವತ್ತು ಪ್ರಶ್ನೆ ಮಾಡ್ಕೊಳ್ತಾರೆ ಅಂದ್ರೆ ಯಾರಿಗೂ ಬೇಕಿಲ್ಲ. ಸುಮ್ಮನೆ ಸಂಪ್ರದಾಯಗಳು ವಾದಿಗಳಾಗ್ಬಿಟ್ಟಿದ್ದಾರೆ. ಕೆಲವರು ಭಯದ ಮಕ್ಕಳಾಗ್ಬಿಟ್ಟಿದ್ದಾರೆ ಅಷ್ಟೇ. ತಮಗೇನಾದ್ರೂ ಆಪತ್ತು ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಸುಮ್ಮನೆ ಶಿವ ಕುಂತರು ಶಿವ ನಿಂತರ ಶಿವ. ನೋಡಿದ್ರೆ ಏನ್ ಶಿವ ಭಕ್ತಿ? ಹಾಗಿದ್ರೆ ಪರಮಾತ್ಮನಿಗೆ ಗೊತ್ತಾಗಲ್ವ? ಪರಮಾತ್ಮನಿಗೆ ಕೇಳಲ್ವ? ಪರಮಾತ್ಮನಿಗೆ ಗೊತ್ತಾಗತ್ತಪ್ಪ, ಪರಮಾತ್ಮನಿಗೆ ಗೊತ್ತಾಗುತ್ತೆ. ಯಾವ ಭಾವದಲ್ಲಿ ಇದ್ದು ನೀನು ಮಾಡ್ತಾ ಇದೀಯಾ ಅನ್ನೋದು. ಬರೀ ಆಡೋದು ಪಾಡೋದಲ್ಲ, ದುಡ್ಡು ಕೊಟ್ಟರೆ ಸಂಗೀತಗಾರರು ಆಡೋದಂಗ ಆಡೋದಲ್ಲ, ಅಥವಾ ಚಟಕ್ಕೆ ನನ್ನ ಖುಷಿಗೆ ನಾನು ಆಡ್ತೀನಲ್ಲ ಆ ರೀತಿ ಆಡೋದಲ್ಲ. ಭಗವಂತನನ್ನ ಕರೆಯೋದು, ಭಗವಂತನನ್ನ ಮೆಚ್ಚಿಸೋದು ಅಂದ್ರೆ ಹೃದಯದಿಂದ ಹಾಡು, ಜೋರಾಗಿ ಕೂಗಬೇಕಾಗಿಲ್ಲ. ಭಕ್ತಿಯಿಂದ ಹಾಡು, ಬಾರಿಸಬೇಕಾಗಿಲ್ಲ. ಆದ್ರೆ ಯಾವ ಶಿವನನ್ನ ನೀನು ಆಡ್ತಾ ಇದೀಯಾ, ಯಾವ ಶಿವನನ್ನ ನೀನು ನೆನಪು ಮಾಡ್ತಾ ಇದೀಯಾ, ಆ ಶಿವನ ಕುರಿತಾಗಿ ಕಿಂಚಿತ್ತಾದರೂ ನಿನಗೇನಾದರೂ ಸ್ವಲ್ಪ ಯೋಚನೆ ಇದ್ದಿದ್ರೆ ಹುಡುಕಬೇಕಾಗಿತ್ತು. ಸ್ವರೂಪ ತಿಳ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕಾಗಿತ್ತು. ವ್ಯಾಕುಲಿಸಬೇಕಾಗಿತ್ತು ಹೃದಯ. ಎಲ್ಲಿದ್ದಾನೆ ಆ ಶಿವ? ಹೇಗಿದ್ದಾನೆ ಆ ಶಿವ? ಯಾವಾಗ ಬರ್ತಾನೆ? ಆತನಿಗೆ ನನಗೆ ಏನು ಸಂಬಂಧ ಅನ್ನುವಂಥ ತುಡಿತ ಯಾರಲ್ಲಿ ಇರುತ್ತೋ ಅವ್ರ ಕೂಗು ಖಂಡಿತ ಶಿವ ಕೇಳಿಸ್ಕೊಳ್ತಾನೆ. ಹಂಗ ಕೇಳಿಸ್ಕೊಂಡಿರೋದಕ್ಕೆ ಇವತ್ತು ನಮಗೆಲ್ಲ ಬಾಬಾ ಸಿಕ್ಕಿರೋದು. ಯಾರಿಗೆಲ್ಲ ಇವತ್ತು ಬಾಬಾ ಸಿಕ್ಕಿದ್ದಾರೆ ಅಂತಂದ್ರೆ ಈ ಜನ್ಮದಲ್ಲಿ ನಾವು ಶಿವಭಕ್ತಿ ಮಾಡಿದವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಜನ್ಮಾಂತರದಿಂದ ಆ ಶಿವನಿಗಾಗಿ ಹೃದಯದಿಂದ ವ್ಯಾಕುಲ ಪಟ್ಟಿದೀವಿ, ಹುಡುಕಾಡಿದೀವಿ. ಅನೇಕ ರೀತಿಯ ವನವಾಸ, ಉಪವಾಸ, ವ್ರತಗಳನ್ನ ಮಾಡಿದೀವಿ. ಅದು ಯಾಕೆ ಅಂತಂದ್ರೆ ಸ್ವಾರ್ಥಕ್ಕಾಗಿ, ಸ್ವ ಹಿತಾರ್ಥಕ್ಕಾಗಿ ಅಲ್ಲ. ಯಾವುದೋ ಸ್ವ ಇಚ್ಛೆಗಳನ್ನ, ಪುರುಷಾರ್ಥವನ್ನ
ಗಿಟ್ಟಿಸ್ಕೊಳ್ಳೋದಕ್ಕಲ್ಲ, ನನಗೊಬ್ಬ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಪರಮಾತ್ಮನನ್ನೇ ನಾನು ಹುಡುಕಬೇಕು, ಸಿಗಬೇಕು, ದರ್ಶನ ಮಾಡಬೇಕು, ಆತನ ಕೃಪೆ ಪಡಿಬೇಕು, ಆತನನ್ನು ನೋಡಬೇಕು ಕಣ್ತುಂಬ ಅನ್ನುವಂಥ ಯಾರು ಹೃದಯ ವ್ಯಾಕುಲದಿಂದ ಏನೆಲ್ಲ ಅವತ್ತು ಪಶ್ಚಾತ್ತಾಪ ಪಟ್ಟಿದ್ದಾರೆ, ಉಪವಾಸ ವನವಾಸ ವ್ರತಗಳನ್ನು ಮಾಡಿದ್ದಾರೆ, ಆ ಭಕ್ತಿಯ ಫಲವಾಗಿ ಇವತ್ತು ಜ್ಞಾನ ಸಿಕ್ಕಿದೆ. ಹಾಗಾದ್ರೆ ಇವರು ಶಿವ ಅನ್ನೋರೆಲ್ಲ ಭಕ್ತರಲ್ವಾ ಅಂದ್ರೆ ಅಲ್ಲ ಅಂತಾರೆ ಪರಮಾತ್ಮ. ಸಂಪ್ರದಾಯಕ್ಕಾಗಿ ಹೇಳೋದ್ರೆ, ಈಗ ಮಕ್ಕಳಿಗೆ ಮಗ್ಗಿ ಹೇಳ್ಕೊಟ್ರೆ ಮಗ್ಗಿ ಹೇಳ್ಕೊಂತ ಹೋಗ್ತಾವ, ಅದನ್ನ ಜಪ ಅಂತ ಅನ್ನಕ್ಕಾಗಲ್ಲ ಅದು. ಹಂಗೆ ಶಿವ ಅನ್ನೋದೊಂದು ರೂಢಿಯಲ್ಲಿ ತಂದುಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಶಿವನ ವ್ಯಕ್ತಿತ್ವ, ಶಿವನ ಸ್ವರೂಪ, ಶಿವನ ಕರ್ಮ, ಶಿವನ ಧರ್ಮ, ಇದ್ರ ಬಗ್ಗೆ ಅವ್ರಿಗೆ ಏನು ಬೇಕಿಲ್ಲ. ನೀವು ಹೇಳಕ್ ಹೋಗ್ರೆ ಅವ್ರು ಕೇಳಿಸ್ಕೊಳ್ಳಲ್ಲ, ಮತ್ತೆ ಶಿವ ಅನ್ಕೊಂತ ಮುಂದಕ್ಕೆ ಹೋಗ್ತಾರೆ ಹೊರತಾಗಿ ಆ ಶಿವನ ಬಗ್ಗೆ ನಿಮ್ಗೆ ಏನಾದ್ರೂ ಬೇಕಾದ್ರೆ ಬೇಕಿಲ್ಲ ಅವರಿಗೆ. ಈ ರೀತಿ ಒಂದು ಹುಡುಗಾಟಿಕೆ, ಒಂದು ಚಾಳಿ ಶಿವ ಅನ್ನೋದು ರೂಢಿಯಾಗಿದೆ. ಆದರೆ ಶಿವನ ಪ್ರತ್ಯಕ್ಷತೆ ಯಾವಾಗ ಆಗತ್ತೆ ಅವರಿಗೆ, ಶಿವನ ಕೃಪೆ ಆಗತ್ತಾ ಅಂದ್ರೆ ಖಂಡಿತ ಆಗಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಅದೊಂದು ಆದತ್ತು, ಅದೊಂದು ಚಾಳಿ, ಅದೊಂದು ರೂಢಿ ಮಾಡಿಕೊಂಡು ಸುಮ್ಮನೆ ಬಹಿರಂಗ ಪ್ರತ್ಯಕ್ಷ ಮಾಡುವಂತ ಭಕ್ತಿಯನ್ನು ತೋರಿಸುವಂತ ರೀತಿಯಲ್ಲಿ ಮಾಡೋದು, ಅಥವಾ ಒಳಗಡೆ ಏನೋ ಮಾಡ್ಬೇಕಲ್ಲ ಅಂತ ಮಾಡೋದು, ಅಥವಾ ಸಂಪ್ರದಾಯ ಇದು ಅದಕ್ಕೆ ಮಾಡ್ತೀನಿ ಅನ್ನೋದು, ಅಥವಾ ಏನೋ ಮನೆದೇವರು ಅದಕ್ಕೆ ನೆನೆತೀನಿ ಅನ್ನೋದು, ಅಥವಾ ಏನೋ ಒಂದಷ್ಟು ಒಳಗಡೆ ಭಯ ಇದೆ, ನೆನೆದಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನೆನೆಯೋದು, ಇವು ಯಾವುದು ಕೆಲಸಕ್ಕೆ ಬರೋದಿಲ್ಲ ಅಂತಾರೆ ಬಾಬಾ. ಇಂಥವ್ರು ಬೇಕಾದಷ್ಟದರೀಗ, ಆದರೂ ಅವರಿಗೆ ಬಾಬಾ ಜ್ಞಾನ ಸಿಕ್ಕಿಲ್ಲ. ಯಾಕೆ ಅಂದ್ರೆ ಅವರೇ ಈ ರೀತಿಯಾಗಿ ನೆನಪು ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಒಳಗಡೆಯಿಂದ ತುಮಲ ಇದೆ, ಇವತ್ತೆಲ್ಲ ನಾಳೆ ಅವ್ರನ್ನ ದರ್ಶನ ಮಾಡಬೇಕು ಅನ್ನೋಂಥ ಕಾತುರತೆಯಲ್ಲಿ ಹುಡುಕಾಟದಲ್ಲಿ ಇದ್ದಾರೋ ಅವರಿಗೆ ಪರಮಾತ್ಮ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೂಡ ಅಷ್ಟೆಲ್ಲ ಕಷ್ಟಪಟ್ಟು ಆ ಪರಮಾತ್ಮನನ್ನು ಪಡ್ಕೊಂಡಾಗಿದೆ. ಪಡ್ಕೊಂಡಾದ ಮೇಲೆ ಈಗ ನಾವು ಯಾವ ಜ್ಞಾನವನ್ನ, ಸ್ಮೃತಿಯನ್ನ ಭಗವಂತ ಕೊಟ್ಟಿದ್ರೆ ಅದನ್ನು ಉಳಿಸ್ಕೊಂಡು ಎಷ್ಟು ಹೋಗ್ತಾ ಇದ್ದೀವಿ, ಎಷ್ಟು ಅದನ್ನು ಅನುಭವ ಮಾಡ್ತಾ ಇದ್ದೀವಿ, ಎಷ್ಟು ಅದರ ಲಾಭ ಪಡಿತಾ ಇದ್ದೀವಿ, ಎಷ್ಟು ಜೀವನ್ಮುಕ್ತಿಯಲ್ಲಿ ಇದ್ದೀವಿ, ಇದ್ರ ಕಡೆಗೆ ನಾವು ಗಮನ ಕೊಟ್ಟರೆ ಖಂಡಿತವಾಗಿಯೂ ಕೂಡ ನಾವು ಸಾರ್ಥಕ ಬದುಕನ್ನು ಬದುಕಿದಂಗಾಗತ್ತೆ. ಬಾಬರವರ ಅವತರಣೆಯಾಗಿದ್ದಕ್ಕೂ, ಇಂಥ ಸುಂದರ ಜ್ಞಾನವನ್ನು ಕೊಟ್ಟಿದ್ದಕ್ಕೂ, ನನಗೆ ತಿಳಿದುಕೊಳ್ಳುವ ಅವಕಾಶ ಕೊಟ್ಟಿರುವ ಈ ಡ್ರಾಮಾ ಕೊಟ್ಟಿರುವ ಸೌಭಾಗ್ಯಕ್ಕೂ ಒಂದು ಅರ್ಥ ಬರಬೇಕು ಅಂದರೆ ಮೊದಲು ನಾನು ಸ್ವಸ್ಮೃತಿಯಲ್ಲಿದ್ದು ಸತ್ಯದ ಆಧಾರದಲ್ಲಿದ್ದು ಆ ಒಬ್ಬ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿದಾಗ ಮಾತ್ರನೇ ಅದು ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಓಂ ಶಾಂತಿ.